ನಮಸ್ಕಾರ. ಇವತ್ತು ಪ್ಯಾನ್ಕ್ರಿಯಾಸ್ ಅಥವಾ ಮೆದೋಜೀರಕ ಗ್ರಂಥಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ಸು ಮತ್ತು ಅದರದ್ದು ಟ್ರೀಟ್ಮೆಂಟ್ ಹೇಗೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಪ್ಯಾನ್ಕ್ರಿಯಾಸ್ ಅನ್ನೋ ಗ್ಲ್ಯಾಂಡು ನಮ್ಮ ಸ್ಟೊಮಕ್ ಮತ್ತು ಹಿಂದಿನ ಎಲುಬು, ಬೆನ್ನೆಲುಬು ಮಧ್ಯದಲ್ಲಿದೆ. ಅದು ಹತ್ತತ್ರ, ಅಂದರೆ ಅದು ಭಾಳ ಒಳಗಡೆ ಇದೆ, ಡೀಪ್ ಇನ್ಸೈಡ್ ದ ಅಬ್ಡಮನ್ ಇರುತ್ತದು. ಅದು ಹತ್ತಿರ ಒಂದು 15 ಸೆಂಟಿಮೀಟರ್ ಸೈಜ್ದು, ಅಬೌಟ್ 5 to 6 ಸೆಂಟಿಮೀಟರ್ ವಿಡ್ತು ಆ್ಯಂಡ್ ಅಬೌಟ್ 3 ಸೆಂಟಿಮೀಟರ್ಸ್ ಆರ್ಸೋ ಅಥವಾ 4 ಸೆಂಟಿಮೀಟರ್ಸ್ ಡೆಪ್ತ್ ಇರುತ್ತೆ. ಇದರಲ್ಲಿ 2 ಕಂಪೋನೆಂಟ್ಸ್ ಇರುತ್ತೆ. ಅಂದರೆ ಇದು ಗ್ಲ್ಯಾಂಡ್ ಆಗಿರೋದ್ರಿಂದ ಇದರಲ್ಲಿ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತಲೂ ಇದೆ ಮತ್ತು ಎಂಡೋಕ್ರೈನ್ ಕಂಪೋನೆಂಟು ಇರುತ್ತೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಪ್ಯಾನ್ಕ್ರಿಯಾಸಲ್ಲಿ ಕೊನೆ ಭಾಗ ಇರುತ್ತಲ್ಲ, ಟೈಲ್ ಅಂತ ಕರಿತೀವಿ. ಆ್ಯಕ್ಚುಲಿ ಪ್ಯಾನ್ಕ್ರಿಯಾಸಲ್ಲಿ ಹತ್ರ 5 ಭಾಗಗಳಿದೆ. ಒಂದು ಹೆಡ್ ಅಂತೀವಿ, ಹೆಡ್ಡು, ಬಾಡಿ, ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಏರಿಯಾ ಕಾಲ್ಡ್ ನೆಕ್, ಮತ್ತು ಈ ಕಡೆ ಟೈಲು, ಮತ್ತು ಇನ್ನೊಂದು ಅನ್ಸಿನೇಟ್ ಪ್ರೋಸೆಸ್. ಟೋಟಲಿ ದೇರ್ ಆರ್ 5 ಪಾರ್ಟ್ಸ್ ಆಫ್ ದಿ ಪ್ಯಾನ್ಕ್ರಿಯಾಸ್: ಹೆಡ್, ನೆಕ್, ಬಾಡಿ, ಟೈಲ್ ಆ್ಯಂಡ್ ಅನ್ಸಿನೇಟ್ ಪ್ರೋಸೆಸ್. ಈ ಥರ ಆ ಗ್ಲ್ಯಾಂಡದು ಲೀಫ್ ಲೈಕ್ ಇರುತ್ತೆ, ಒಂಥರ ಎಲೆ ಥರ ಇರುತ್ತೆ ಹತ್ರ. ಆ ಟೈಲ್ ಅನ್ನೋ ಜಾಗದಲ್ಲಿ ಕೆಲವೊಂದು ಸೆಲ್ಸ್ ಇರುತ್ತೆ, ಐಲಿಡ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ. ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದು ನಮ್ಮ ಡಯಾಬಿಟೀಸ್, ಅದು ಶುಗರ್ ಡೈಜೆಷನ್ಗೋಸ್ಕರ ಮತ್ತು ಶುಗರ್ ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡುತ್ತೆ. ವೆರಾಸ್ ಈ ಕಡೆ ಮೇಯ್ನ್ ಪಾರ್ಟ್ ಇರೋದು ಪ್ಯಾನ್ಕ್ರಿಯಾಸ್ದು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅದರಲ್ಲಿ ಏನಿರುತ್ತೆ, ಸೆಲ್ಸ್ ಇರುತ್ತೆ. ಸೆಲ್ಸಿಂದ ಸೆಕ್ರೀಷನ್ಸ್ ಆಚೆ ಬರುತ್ತೆ. ಆಚೆ ಬಂದಿರೋ ಸೆಕ್ರೀಷನ್ಸು ಡಕ್ಟ್ ಒಳಗಡೆ ಹೋಗುತ್ತೆ. ಅದೆಲ್ಲನೂ ಹೋಗಿ ಸ್ಮಾಲ್ ಡಕ್ಟ್ಯೂಲ್ಸಿಂದ ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಅಂತ ಒಂದು ಟ್ಯೂಬ್ ಒಳಗಡೆ ಬಂದು ಅದು ನಮ್ಮ ಇಂಟೆಸ್ಟೈನ್, ಡ್ಯೂಡೆನಮ್ ಅನ್ನೋ ಪಾರ್ಟ್ಗೆ ಜಾಯ್ನ್ ಆಗುತ್ತೆ. ಸೊ ನಾವು ಫುಡ್ ತೊಗೊಂಡೋವಾಗ ಅದೊಂಥರ ಸ್ಟಿಮ್ಯುಲಸ್, ಫುಡ್ ತೊಗೊಂಡಿದ ಮೇಲೆ ಅದೊಂದು ಸ್ಟಿಮ್ಯುಲಸ್ ಆಗುತ್ತೆ. ದಟ್ ಸ್ಟಿಮ್ಯುಲಸ್ ವಿಲ್ ಸ್ಟಿಮ್ಯುಲೇಟ್ ದ ಸೆಕ್ರೀಷನ್ಸ್ ಆಫ್ ದ ಪ್ಯಾನ್ಕ್ರಿಯಾಸ್. ಅದು ಜ್ಯೂಸಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ನಮ್ಮ ಫುಡ್ ಡೈಜೆಷನ್ಗೋಸ್ಕರ ಹೆಲ್ಪ್ ಮಾಡುತ್ತೆ. ಇದು ಹೇಗಿದೆ ಅಂದರೆ, ಪಿತ್ತದ ನೀರು ಬರೋದು ಜಾಗ, ಪಿತ್ತದ ನೀರು ಲಿವರಿಂದ ಬರುತ್ತೆ. ಲಿವರಿಂದ ಬಂದು ಒಂದು ಟ್ಯೂಬಲ್ಲಿ CBD ಅಂತ ಹೇಳ್ತೀವಿ, ಕಾಮನ್ ಬೈಲ್ ಡಕ್ಟ್. ಆ ಡಕ್ಟಿಂದ ಕೆಳಗಡೆ ಬಂದು ಮತ್ತು ಈ ಕಡೆಯಿಂದ ಪ್ಯಾನ್ಕ್ರಿಯಾಸಿಂದ ಜ್ಯೂಸಸ್ಸು ಡಕ್ಟ್, ಪ್ಯಾನ್ಕ್ರಿಯಾಟಿಕ್ ಡಕ್ಟಲ್ಲಿ ಬಂದು ಅದೆರಡು ಜೊತೆಯಲ್ಲೇ ಇಂಟೆಸ್ಟೈನ್, ಡ್ಯೂಡೆನಮ್ ಸೆಕೆಂಡ್ ಪಾರ್ಟಲ್ಲಿ ಜಾಯ್ನ್ ಆಗಿ ಓಪನ್ ಆಗುತ್ತೆ. ಇಟ್ಸ್ ಎ ಕಾಮನ್ ಓಪನಿಂಗ್ ಇನ್ ಟು ದ ಡ್ಯೂಡೆನಮ್. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಇವಾಗ ಅಂತ. ಸೊ ಇವಾಗ ನಾವು ಪ್ಯಾನ್ಕ್ರಿಯಾಸಲ್ಲಿ ಬೇಸಿಕಲಿ 2 ಫಂಕ್ಷನ್ಸ್ ಇದೆ. ಆ್ಯಂಡ್ ಜ್ಯೂಸಸ್ ಎಲ್ಲನೂ ಪ್ರೊಡ್ಯೂಸ್ ಆಗೋದು ಡೈಜೆಷನ್ಗೋಸ್ಕರ ಹೆಲ್ಪ್ ಆಗುತ್ತೆ. ನಮ್ಮ ಪ್ಯಾನ್ಕ್ರಿಯಾಸಲ್ಲಿ ತರಾವರಿ ಪ್ರಾಬ್ಲಮ್ಸ್ ಬರ್ಬೋದು. ಕಾಮನ್ ಆಗಿ ಬರೋದು ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ, ಅಂದರೆ ಇನ್ಫೆಕ್ಷನ್ ಕಂಪೋನೆಂಟು. ಅದರಲ್ಲೇ 2 ಟೈಪ್ಸ್ ಆಫ್ ಇನ್ಫೆಕ್ಷನ್ ಇರುತ್ತೆ. ಒಂದು ಅಕ್ಯೂಟ್ ಇನ್ಫೆಕ್ಷನ್ ಅಂತ, ಮತ್ತು ಇನ್ನೊಂದು ಕ್ರಾನಿಕ್ ಇನ್ಫೆಕ್ಷನ್. ಸೊ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಆ್ಯಂಡ್ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತ. ಇದಕ್ಕೆ ಯೂಶಲಿ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಇಸ್ ವೆರಿ ಕಾಮನ್ಲಿ ರಿಲೇಟೆಡ್ ಟು ಗಾಲ್ ಬ್ಲಾಡರ್ ಸ್ಟೋನ್ಸ್. ನೀವು ಕೇಳಿರ್ಬೋದು, ಪಿತ್ತದ ಚೀಲದಲ್ಲಿ ಕಲ್ಲುಗಳಿತ್ತು ಅಂತ. ಪಿತ್ತದ ಚೀಲದಲ್ಲಿ ಕಲ್ಲುಗಳು ಕೆಳಗಡೆ ಇಳಿಯುತ್ತೆ ಕೆಲವೊಂದು ಸಲ. ಪಿತ್ತದ ನೀರಿನಿಂದ ಇಳಿದು ಅದು ಬಂದು ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಆ್ಯಂಡ್ CBD ಓಪನ್ ಆಗೋ ಜಾಗದಲ್ಲಿ, ಅವಾಗ ಹೇಳಿದ್ನಲ್ಲ ಅನಾಟಮಿಕಲಿ ಇಟ್ ಈಸ್ ಇಂಪಾರ್ಟೆಂಟ್ ಅಂತ, ಅಲ್ಲಿ ಬಂದು ಕಚ್ಕೊಳ್ಳುತ್ತೆ. ಆವಾಗ ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ. ದಟ್ ಈಸ್ ಗಿವ್ ರೈಸ್ ಟು ಪ್ಯಾಂಕ್ರಿಯಾಟೈಟಿಸ್. ಎರಡನೇದು ಈ ಆಲ್ಕೋಹಾಲ್ ಕನ್ಸಂಪ್ಷನ್ನಿಂದ, ಆಲ್ಕೋಹಾಲ್ ಸೇವನೆಯಿಂದ ಅದು ಭಾಳ ಪ್ಯಾಂಕ್ರಿಯಾಟೈಟಿಸ್ ಮಾಡುತ್ತೆ. ಅಥವಾ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಂಗೂ ಪ್ಯಾಂಕ್ರಿಯಾಟೈಟಿಸ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಯಾಕೆ ಅಂದರೆ ಅದು ಭಾಳ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಸೆಟಲ್ಸ್ ಆನ್ ಇಟ್ಸ್ ಓನ್, ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ. ಬಟ್ ಸಮ್ಟೈಮ್ಸ್ ಅದು ಅಕ್ಯೂಟ್ ಪ್ಯಾಂಕ್ರಿಯಾಟಿಸ್ ಕ್ಯಾನ್ ಬಿ ವೆರಿ ಡೇಂಜರಸ್ ಆಲ್ಸೋ ಟು ಲೈಫ್.
ಪರ್ಟಿಕ್ಯುಲರ್ಲಿ ನೋಡಿರೋದೇನು ಅಂದರೆ ಸುಮಾರು ಯಂಗ್ ಪೀಪಲ್ ಆ್ಯಂಡ್ ಇನ್ ದೇರ್ 30s 40s ಡ್ರಿಂಕ್ಸ್ ಎಲ್ಲ ಜಾಸ್ತಿ ಸೇವನೆ ಮಾಡಿ ಅವರ ಲಿವರು ಮತ್ತು ಪ್ಯಾಂಕ್ರಿಯಾಸು ಹಾಳು ಮಾಡ್ಕೊತಾರೆ. ಎರಡನೇದು ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ ಅಂತ. ಅದಕ್ಕೆ ಹಲವಾರು ಬೇರೆ ರೀಸನ್ಸ್ ಇರುತ್ತೆ. ಬಟ್ ಪ್ಯಾಂಕ್ರೆಟೈಟಿಸ್ ರಿಪೀಟೆಡ್ ಇನ್ಫೆಕ್ಷನ್ ಆಗಿ ಅದು ಶ್ರಿಂಕ್ ಆಗುತ್ತೆ ಮತ್ತು ಅದ್ರ ಡಕ್ಟ್ಸ್ ಎಲ್ಲ ದೊಡ್ಡದಾಗುತ್ತೆ ಮತ್ತು ಪ್ಯಾಂಕ್ರಿಯಾಟಿಕ್ ಟಿಶ್ಯೂ ಏನಿರುತ್ತೋ ಅದು ಶ್ರಿಂಕ್ ಆಗಿಬಿಡುತ್ತೆ. ಸೊ ಅದರಲ್ಲಿ ಜ್ಯೂಸಸ್ ಪ್ರೊಡಕ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಹಾಗೆಯೇ ಇನ್ಸುಲಿನ್ ಪ್ರೊಡಕ್ಷನ್ನು ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಕಾರಣದಿಂದ ಈ ಥರ ಪೇಷಂಟ್ಸು ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ ಪೇಷಂಟ್ಸ್ಗೆ ಜೀರ್ಣ ಸರಿಗಾಗಲ್ಲ ಮತ್ತು ವೆಯ್ಟ್ ಲಾಸ್ ಭಾಳ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಕಲ್ಲುಗಳನ್ನು ಕೆಲವೊಂದು ಸಲ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಪ್ಯಾಂಕ್ರಿಯಾಸಲ್ಲಿ ಮತ್ತು ಪ್ಯಾಂಕ್ರಿಯಾಟಿಕ್ ಡಕ್ಟಲ್ಲಿ ಕೆಲವೊಂದು ಸಲ ಕಲ್ಲುಗಳು ಫಾರ್ಮ್ ಆಗುತ್ತೆ. ಪ್ಯಾಂಕ್ರೆಟಿಕ್ ಸ್ಟೋನಿಂದಾನೇ ದೀಸ್ ಪೀಪಲ್ ಲ್ಯಾಂಡ್ ಅಪ್ ವಿತ್ ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ನಾವು ಈ ಇನ್ಫೆಕ್ಷನ್ ಕಂಪೋನೆಂಟ್ ಬಿಟ್ಟರೆ ನೆಕ್ಸ್ಟ್ ಇರೋದು ಟ್ಯೂಮರ್ಸ್ ಆಫ್ ಪ್ಯಾಂಕ್ರಿಯಾಸ್. ಅಂದರೆ ಬೇಸಿಕಲಿ ಗಡ್ಡೆಗಳು, ಪ್ಯಾಂಕ್ರಿಯಾಸಲ್ಲಿ ಗಡ್ಡೆಗಳು ಬರೋದು. ಅದು ಬೇಸಿಕಲಿ ಪ್ಯಾಂಕ್ರಿಯಾಟಿಕ್ ಟ್ಯೂಮರ್ಸ್ ಕ್ಯಾನ್ ಬಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಸ್. ಕೆಲವೊಂದು ಬಿನೈನ್ ಗಡ್ಡೆಗಳು, ಅಂದರೆ ಗಡ್ಡೆ ಅಂದಿದ ಮಟ್ಟಿಗೆ ಎಲ್ಲ ಕ್ಯಾನ್ಸರ್ ಗಡ್ಡೆಗಳು ಆಗಬೇಕು ಅಂತಿಲ್ಲ. ಕೆಲವೊಂದು ಬಿನೈನ್ ಗಡ್ಡೆಗಳು ಇರುತ್ತೆ. ಬಟ್ ಅದರದ್ದು percentage is very less. So majority of the tumors of the pancreas, solid tumors ಅಂತ ಏನು ಹೇಳ್ತೀವೋ ಅದೆಲ್ಲನೂ ಬೇಸಿಕಲಿ ಕ್ಯಾನ್ಸರ್ ರಿಲೇಟೆಡ್. ಕೆಲವೊಂದು ಮೇ ಬಿ 2 to 3% ಆರ್ ಬಿನೈನ್ ಟ್ಯೂಮರ್ಸ್ ಆಫ್ ದಿ ಪ್ಯಾನ್ಕ್ರಿಯಾಸ್. ಬಟ್ ಅದನ್ನು ಬಿಟ್ಟು ಕೆಲವೊಂದು ಹೇಳ್ತೀವಿ ಸಿಸ್ಟಿಕ್ ಲೀಷನ್ಸ್ ಆಫ್ ದಿ ಪ್ಯಾನ್ಕ್ರಿಯಾಸ್. ಅಂದರೆ ಅದು ನೀರು ತುಂಬಿರೋ ಚೀಲದ ಥರ ಕೆಲವೊಂದು ಇರುತ್ತೆ ಗಡ್ಡೆಗಳು, ಅದೂ ಪ್ಯಾನ್ಕ್ರಿಯಾಸಲ್ಲೇ ಬರುತ್ತೆ. ಸೊ ಆಚೆಯಿಂದ ಗಡ್ಡೆ ಥರ ಕಾಣಿಸುತ್ತೆ, ಬಟ್ ಅದು CT ಸ್ಕ್ಯಾನು ಅಥವಾ MRI ಮಾಡುವಾಗ ಗೊತ್ತಾಗುತ್ತೆ ಅದು ನೀರು ತುಂಬಿರೋ ಚೀಲ. ಬಟ್ ಅದು ಕ್ಯಾನ್ಸರ್, ಯೂಶ್ವಲಿ ಕ್ಯಾನ್ಸರ್ಸ್ ಅಲ್ಲ, ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್. ಅಂದರೆ ಏನು, ಕ್ಯಾನ್ಸರ್ಗಿಂತ ಒಂದು ಸ್ಟೆಪ್ ಮುಂಚೆ ಇರೋದು. ಅಂದರೆ ನಾವು ಸಿಸ್ಟ್ ಆಫ್ ದಿ ಪ್ಯಾನ್ಕ್ರಿಯಾಸ್ನ ಹಾಗೆ ಬಿಟ್ಟರೆ ಕೆಲವೊಂದು ಸಲ ಅದು ಕ್ಯಾನ್ಸರ್ಗೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಲೆಟ್ ಅಸ್ ಸಿ, ಪ್ಯಾನ್ಕ್ರಿಯಾಟಿಕ್ ಪ್ರಾಬ್ಲಮ್ ಇರೋ ಪೇಷಂಟ್ಸು ನಮ್ಮ ಡಾಕ್ಟ್ರ್ ಹತ್ರ ಯಾಕೆ ಬರ್ತಾರೆ, ಅದು ಯಾವ ಸ್ಟೇಜಲ್ಲಿ ಬರ್ತಾರೆ, ಯಾವ ಕಾರಣದಿಂದ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಏನು ಅಂದರೆ ಪ್ಯಾನ್ಕ್ರಿಯಾಟಿಕ್ ಟ್ಯೂಮರ್ಸ್ ಇರೋ ಪೇಷಂಟ್ಸಲ್ಲಿ ಟ್ಯೂಮರ್ ಅಷ್ಟೊಂದು ಈಸಿ ಕೈಗೆ ಸಿಗೋಲ್ಲ. ಪೇಷಂಟ್ ಬರೋದು ಕಾರಣ ಕಾಮನ್ಲಿ ಏನು ಅಂದರೆ ವೆಯ್ಟ್ ಲಾಸ್. ತೂಕ ಭಾಳ ಇಳಿದುಬಿಟ್ಟಿದೆ ಸರ್, ಹತ್ರ ಲಾಸ್ಟ್ ಒಂದು 3 ತಿಂಗಳು 4 ತಿಂಗಳಲ್ಲಿ ನನಗೆ 7-8 kgs ಇಳಿದುಬಿಟ್ಟಿದೆ, ಭಾಳ ಸುಸ್ತಾಗ್ತಾ ಇರುತ್ತೆ ನನಗೆ ಅಂತ ಹೇಳ್ತಿರ್ತಾರೆ. ಸೊ ವೆಯ್ಟ್ ಲಾಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೆಕೆಂಡ್ ಥಿಂಗ್ ಇಸ್ ಜನರಲೈಸ್ಡ್ ವೀಕ್ನೆಸ್. ಪೇಷಂಟ್ಸ್ ಭಾಳ ವೀಕಾಗಿ ಅನಿಸ್ತಾ ಇರುತ್ತೆ, ಫುಡ್ಡು ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಬಟ್ ತಿಂದ್ರೂ ಒಂಥರ ವೀಕ್ನೆಸ್ ಕಂಟಿನ್ಯೂ ಪರ್ಸಿಸ್ಟೆಂಟ್ ಆಗಿರುತ್ತೆ. ಮೂರನೇದು ಹಸಿವು ಆಗೋದಿಲ್ಲ, ಅಪೆಟೈಟು ಇಷ್ಟು ಡ್ರಾಪ್ ಆಗಿಬಿಡುತ್ತೆ, ಭಾಳ ಸಿಗ್ನಿಫಿಕೆಂಟಾಗಿ ಅಪೆಟೈಟ್ ಡ್ರಾಪ್ ಆಗುತ್ತೆ. ಕೆಲವೊಂದು ಜನಕ್ಕೆ ಜಾಂಡಿಸ್ ಬರುತ್ತೆ, ಅಂದರೆ ಕಾಮಾಲೆ ಕಾಣಿಸ್ಕೊಳ್ಳುತ್ತೆ, ಅದೊಂದು ಇಂಪಾರ್ಟೆಂಟ್ ಸೈನ್. ಇನ್ನೊಂದೇನು ಅಂದರೆ ಎಷ್ಟೊಂದು ಸಲ ಪೇಷಂಟ್ಸ್ ನಾವು ನೋಡಿರೋದೇನು ಅಂದರೆ ರೀಸೆಂಟ್ ಆನ್ಸೆಟ್ ಆಫ್ ಡಯಾಬಿಟೀಸ್. ಅಂದರೆ ಹತ್ರ ಒಂದು 6 ತಿಂಗಳು ಅಥವಾ 7 ತಿಂಗಳು ಮುಂಚೆ ಡಯಾಬಿಟೀಸ್ ಸ್ಟಾರ್ಟ್ ಆಗಿರುತ್ತೆ ಸಡನ್, ಬಟ್ ಅದು ಅಷ್ಟೊಂದು ಚೆನ್ನಾಗಿ ಕಂಟ್ರೋಲಿಗೆ ಬರೋಲ್ಲ. ಆಮೇಲೆ ಇನ್ನೊಂದು 3 ತಿಂಗಳು 6 ತಿಂಗಳು ಆಗೋಷ್ಟೊತ್ತಿಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಹ್ಯಾಸ್ ಬಿನ್ ನೋಟಿಸ್ಡ್. ಡಯಾಬಿಟೀಸ್ಗೂ ಮತ್ತು ಕ್ಯಾನ್ಸರ್ ಬರೋದಕ್ಕೂ ರಿಲೇಷನ್ ಆ ಥರ ಬಂದಿದೆ ಇತ್ತೀಚೆಗೆ. ಸೊ ದೀಸ್ ಆರ್ ದ ಬೇಸಿಕ್ ಪ್ರಾಬ್ಲಮ್ಸ್ ವಿತ್ ದ ಪೇಷಂಟ್. ಈ ಥರ ಇದ್ದಾಗ ಪೇಷಂಟು ಡಾಕ್ಟ್ರ್ ಹತ್ರ ಬರ್ತಾನೆ. ನಮ್ಮ ಹತ್ರ ಬಂದಾಗ, ಡಾಕ್ಟ್ರ್ ಹತ್ರ ಬಂದಾಗ ನಮಗೆ ಮೇಯ್ನು ನಾವು ನೋಡೋದೇನು ಅಂದರೆ ಜಾಂಡಿಸ್ ಇದೆಯಾ, ಮತ್ತು ವೆಯ್ಟ್ ಲಾಸ್ ಸಿಗ್ನಿಫಿಕೆಂಟ್ ಇದೆಯಾ, ಅಪೆಟೈಟ್ ಲಾಸ್ ಆಗಿದೆಯಾ, ಇದು ನೋಡ್ತಾ ಇದ್ದಂಗೆ ನಮಗೆ ಡೌಟ್ ಬರುತ್ತೆ, ಪ್ಯಾಂಕ್ರಿಯಾಟಿಕ್ಸ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಹೇಳಿ ನಾವು ಆ ದಿಕ್ಕಿನಲ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಸೊ ಇನ್ವೆಸ್ಟಿಗೇಷನ್ಸ್ ಅಂದರೆ ಏನು ಮಾಡ್ತೀವಿ,
ಬೇಸಿಕ್ಕು ಬ್ಲಡ್ ಟೆಸ್ಟ್ ಇಂಪಾರ್ಟೆಂಟು. ಅಂದರೆ ಏನು, ಅನಿಮಿಯಾ ಇದೆಯೋ ಇಲ್ಲೋ ನೋಡ್ತೀವಿ. ಆ್ಯಂಡ್ ಅವ್ರಿಗೆ ಜಾಂಡಿಸ್ ಇದೆಯೋ ಇಲ್ಲೋ ನೋಡ್ತೀವಿ. ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಏನು ನೋಡ್ತೀವಿ, ಜಾಂಡಿಸ್ ಇದೆಯೋ ಇಲ್ವೋ, ಮತ್ತು ಜಾಂಡಿಸ್ ಇದ್ದರೆ ಮತ್ತು ಅದು ಯಾವ ಟೈಪ್ ಆಫ್ ಜಾಂಡಿಸ್ಸು ಅದನ್ನು ನೋಡ್ತೀವಿ. ಮೂರನೇದು ಪ್ರೋಟೀನ್ ಅಂಶ, ಮೈಯಲ್ಲಿ ಪ್ರೋಟೀನ್ ಅಂಶ ಅಥವಾ ಆಲ್ಬ್ಯುಮಿನ್ ಲೆವೆಲ್ ಹೇಗಿದೆ, ಯಾವ ಲೆವೆಲ್ಗಿದೆ ಅಂತ ನೋಡ್ತೀವಿ. ಯಾಕಂದರೆ ಇಟ್ ರಿಫ್ಲೆಕ್ಟ್ಸ್ ದಿ ಲಿವರ್ ಫಂಕ್ಷನ್ಸ್. ಪ್ರೋಟೀನ್ ಅಂಶ ಸರಿಗಿಲ್ಲ ಅಂದರೆ ಬಹುಶಃ ಲಿವರ್ ಸರಿ ಕೆಲಸ ಮಾಡ್ತಿಲ್ಲ ಅಂತ ಲೆಕ್ಕ. ಎರಡನೇದೇನು ಅಂದರೆ ಅದೇ ಪ್ರೋಟೀನ್ ಅಂಶ ಸರಿಗಿದೆಯೋ ಅಥವಾ ಅದನ್ನು ಇಂಪ್ರೂವ್ ಮಾಡೋ ಕಾರಣ ನಾವು ನೆಕ್ಸ್ಟು ಆಪ್ರೇಷನ್ಗೆ, ಪೇಷಂಟ್ ರಿಕವರಿಗೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಜಾಂಡಿಸ್ಸು ಯಾವ ಲೆವೆಲಲ್ಲಿದೆ, ಕೆಲವೊಂದು ಜನಕ್ಕೆ ಮೈಲ್ಡ್ ಜಾಂಡಿಸ್ ಇರುತ್ತೆ. ಮೈಲ್ಡ್ ಜಾಂಡಿಸ್ ಇದ್ದರೆ ಏನು, ಮೇ ಬಿ ಅರೌಂಡ್ 3 milligrams, 4 milligrams, 5 milligrams, ದೀಸ್ ಆರ್ ಆಲ್ 5 milligrams, ಇದೆಲ್ಲನೂ ಮೈಲ್ಡ್ ಜಾಂಡಿಸ್ಸು. ಆ ಥರ ಜಾಂಡಿಸ್ಸು ಇದ್ದಾಗ ನಮ್ಮ ಯೂರಿನ್ನಲ್ಲಿ, ಪೇಷಂಟ್ ಯೂರಿನ್ನಲ್ಲಿ ಡಾರ್ಕ್ ಕಲರಾಗಿ ಹೋಗುತ್ತೆ. ಗ್ರ್ಯಾಜುವಲಾಗಿ ಸ್ವಲ್ಪ ಜಾಸ್ತಿ ಆಗ್ತಾ ಮೋಷನಲ್ಲೂ ಮೋಷನ್ ಬಿಕಮ್ಸ್ ವೈಟ್ ಇನ್ ಕಲರ್, ಸ್ಲೈಟ್ಲಿ ವೈಟಿಶ್ ಇನ್ ಕಲರ್. ಸೊ ಯೂರಿನ್ ಕಲರ್ ಜಾಸ್ತಿ ಡಾರ್ಕ್ ಆಗುತ್ತೆ, ಮೋಷನ್ ಕಲರ್ ಸ್ಲೈಟ್ಲಿ ವೈಟರ್ ಹಾಕ್ಕೊಂಡು ಹೋಗುತ್ತೆ. ಸೊ ಹೀಗಿದ್ದಾಗ ನಾವು ಯೂರಿನ್ ಟೆಸ್ಟು, ಸ್ಟೂಲ್ ಟೆಸ್ಟು, ಬ್ಲಡ್ ಟೆಸ್ಟು, ಆಮೇಲೆ ಇವಾಗ ಗಡ್ಡೆ ಇದೆ ಅಂದಮೇಲೆ ಗಡ್ಡೆದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತೊಗೋಬೇಕಾಗತ್ತೆ. ಸೊ ಗಡ್ಡೆ ಇದ್ದಾಗ ಏನು ಮಾಡ್ತೀವಿ, CT ಸ್ಕ್ಯಾನ್ ಆಫ್ ದಿ ಅಬ್ಡಮನ್ ಆ್ಯಂಡ್ ಪೆಲ್ವಿಸ್ ವಿತ್ ಕಾಂಟ್ರಾಸ್ಟ್, ಟ್ರಿಪಲ್ ಫೇಸ್ ಅಂತ ಅದು ಪರ್ಟಿಕ್ಯುಲರಾಗಿ ಇದೆ. ಅಂದರೆ ಏನು, ಆ ಗಡ್ಡೆ ಎಲ್ಲಿದೆ, ಪ್ಯಾಂಕ್ರಿಯಾಸಲ್ಲಿ ಯಾವ ಭಾಗದಲ್ಲಿದೆ, ಅಂದರೆ ಏನು, ಹೆಡ್ ಅನ್ನೋ ಜಾಗದಲ್ಲಿದೆಯೋ ಅಥವಾ ಅನ್ಸಿನೇಟ್ ಪ್ರೋಸೆಸ್ ಅಂತ ಜಾಗದಲ್ಲಿದೆಯೋ ಅಥವಾ ಬಾಡಿನಲ್ಲಿದೆಯೋ ಅನ್ನೋದು ನೋಡ್ತೀವಿ. ಎರಡನೇದು ಏನು ಸೈಜು, ಮತ್ತು ಮೂರನೇದು ಎಲ್ಲಿ ರಕ್ತನಾಳಗಳು, ಪಕ್ಕದಲ್ಲಿರೋ ರಕ್ತನಾಳಗಳೆಲ್ಲ ಭಾಳ ಇಂಪಾರ್ಟೆಂಟ್ ರಕ್ತನಾಳಗಳು. ಅಂದರೆ ಹಿಂದಿನ ಭಾಗದಲ್ಲಿ, ಪ್ಯಾನ್ಕ್ರಿಯಾಸ್ ಹಿಂದಿನ ಭಾಗದಲ್ಲಿ ಅಯೋರ್ಟಾ ಅಂತ ಬರುತ್ತೆ. ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಇಂಪಾರ್ಟೆಂಟ್ ವೆಸಲ್ಸು ಹಿಪ್ಯಾಟಿಕ್ ಆರ್ಟ್ರಿ ಮತ್ತು ಸೀಲಿಯಾಕ್ ಆರ್ಟ್ರಿ ಅಂತ ಬರುತ್ತೆ. ಅಂದರೆ ಏನು, ಅದು ರಕ್ತನಾಳಗಳು ಇರುತ್ತೆ. ಆ ರಕ್ತನಾಳಗಳು ಲಿವರ್ಗೆ ಬ್ಲಡ್ ಸಪ್ಲೈ ಮಾಡೋದು, ಮತ್ತು ಈ ಕಡೆ ಸ್ಪ್ಲೀನಿಗೆ ಸಪ್ಲೈ ಮಾಡೋದು, ಮತ್ತು ಇನ್ನೊಂದು ವೆಸಲ್ಲು ವಿಚ್ ಇಸ್ ಸಪ್ಲೈಯಿಂಗ್ ದ ಇಂಟೆಸ್ಟೈನ್ಸ್, ಫಸ್ಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನಿಗೆ ಸಪ್ಲೈ ಮಾಡೋದೆಲ್ಲ ಒಂದು ಇಂಪಾರ್ಟೆಂಟ್ ವೆಸಲ್ ಇದೆ, ಸುಪೀರಿಯರ್ ಮೆಸೆಂಟ್ರಿಕ್ ಅಂತ. ಅದು ಎಲ್ಲನೂ ಅದೇ ಜಾಗದಲ್ಲಿದೆ. ಸೊ ಪ್ಯಾಂಕ್ರಿಯಾಟಿಕ್ ಟ್ಯೂಮರ್ಸಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಂದರೆ ಈ ರಕ್ತನಾಳಗಳು ಮತ್ತು ಟ್ಯೂಮರ್ಗೂ ಸಂಬಂಧ ಹೇಗಿದೆ. ಅದೇನು ಪ್ಯಾನ್ಕ್ರಿಯಾಸ್ ಗಡ್ಡೆ ಇದೆಯಲ್ಲ ಅದಕ್ಕೂ ಇದು ವೆಸಲ್ಸ್ ಅಂತ ತೊಗೊಳ್ಳಿ, ಇದು ಇಂಪಾರ್ಟೆಂಟ್ ವೆಸಲ್ ಆಫ್ ದಿ ಸ್ಮಾಲ್ ಬವೆಲ್, ಅಲ್ಲಿಗೆ ಹೋಗ್ತಾ ಇದೆ, ಕರಳಿಗೆ ಹೋಗೋ ರಕ್ತನಾಳ, ಅದಕ್ಕೂ ಹೇಗೆ ಸಂಬಂಧ ಇದೆ. ಇದು ಬರೀ ಇಷ್ಟು ಹತ್ತಿರ ಬಂದು ಕೂತಿದೆಯಾ, ಅಥವಾ ಹೀಗೆ ಫುಲ್ ಎನ್ಕೇಸ್ ಆಗಿಬಿಟ್ಟಿದೆಯೋ, ಅಥವಾ ಫುಲ್ಲು ಎನ್ಕೇಸ್ ಆಗಿಬಿಟ್ಟಿದೆಯೋ, ಪಾರ್ಷಿಯಲ್ ಎನ್ಕೇಸ್ಮೆಂಟ್ ಫುಲ್ ಎನ್ಕೇಸ್ಮೆಂಟ್ ಹಾಗಾಗಿದೆಯೋ ಅದೆಲ್ಲ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಅದು ದಟ್ ಪರ್ಟಿಕ್ಯುಲರ್ ಫ್ಯಾಕ್ಟರ್ ಡಿಸೈಡ್ಸ್ ವೆದರ್ ಪ್ಯಾನ್ಕ್ರಿಯಾಟಿಕ್ ಸರ್ಜರಿ ಮಾಡೋಕ್ಕಾಗುತ್ತೋ ಇಲ್ವೋ, ಈ ಗಡ್ಡೆ ತೆಗಿಯೋಕ್ಕಾಗುತ್ತೋ ಇಲ್ವೋ ಅನ್ನೋದನ್ನು ಡಿಸಿಷನ್ ತೊಗೋಬೇಕಾಗತ್ತೆ. ಸೊ CT ಸ್ಕ್ಯಾನಲ್ಲಿ ಅದೊಂದು ಹೆಲ್ಪ್ ಆಗುತ್ತೆ ನಮಗೆ, ಪರ್ಟಿಕ್ಯುಲರ್ಲಿ ಲೋಕಲ್ ಏರಿಯಾ ಅಸೆಸ್ಮೆಂಟ್ ಮಾಡೋಕ್ಕೆ. ಕೆಲವೊಂದು ಸರಿ ಇಫ್ ಇಟ್ ಈಸ್ ಬೇಸಿಕಲಿ ಸಿಸ್ಟಿಕ್ ಲೀಷನ್ ಅಂತ ತೊಗೊಳ್ಳಿ. ಸಿಸ್ಟಿಕ್ ಲೀಷನ್ ಅಂತ ಅವಾಗ ಹೇಳಿದ್ನಲ್ಲ, ನೀರು ತುಂಬಿರೋ ಚೀಲದ ಥರ ಗಡ್ಡೆಗಳಿರುತ್ತೆ ಅಂತ. ಆ ಥರ ಗಡ್ಡೆಗಳಿದ್ದಾಗ ನಾವು ಕೆಲವೊಂದು ಸಲ MRI ಆಫ್ ದಿ ಅಬ್ಡಮನ್ ಮಾಡಿಸ್ತೀವಿ. MRI ಮಾಡಿದಾಗ ಇಟ್ ಗಿವ್ಸ್ ಅ ಮೋರ್ ಬೆಟರ್ ಇನ್ಫಾರ್ಮೇಷನ್ ಅಬೌಟ್ ದ ಸಿಸ್ಟಿಕ್ ಲೀಷನ್ಸ್ ಆಫ್ ದಿ ಪ್ಯಾನ್ಕ್ರಿಯಾಸ್. ಅದ್ರ ಜೊತೇಲಿ ನಮಗೆ ಇಂಪಾರ್ಟೆಂಟ್ ಏನು ಅಂದರೆ ಇದು ಬೇರೆ ಕಡೆಗೆ ಹರಡಿದೆಯೋ ಇಲ್ವೋ ಅಂತ ನೋಡಬೇಕು ಅಲ್ವಾ. ಸೊ ಬೇರೆ ಕಡೆ ಹರಡಿದೆ ಅಂತ ಅನಿಸಿದ್ರೆ ನಾವು ಆಪ್ರೇಷನ್ ಮಾಡಿ ಅಂಥ ಬೆನಿಫಿಟ್ ಸಿಗಲ್ಲ. ಸೊ ಆ ಕಾರಣದಿಂದ ಏನಿದ್ರು ಕೀಮೊಥೆರಪಿ ಅಥವಾ ರೇಡಿಯೇಷನ್ ಕೊಟ್ಟಲ್ಲಿ ಸಾಕಾಗುತ್ತೆ. ಮೆಡಿಸಿನ್ ಇದು ಸರ್ಜರಿ ಮಾಡೋಕ್ಕೆ ಇಫ್ ದ ಪೇಷಂಟ್ ಹ್ಯಾಸ್ ಸ್ಪ್ರೆಡ್ ಆಫ್ ದ ಡಿಸೀಸ್ ಸ್ಟೇಜ್ 4 ಆಗಿದೆ ಅಂತ ಅಂದಾಗ ನಾವು ಆಪ್ರೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದು ಬೇರೆ ಕಡೆ ಸ್ಪ್ರೆಡ್ ಆಗಿದೆಯೋ ಇಲ್ಲ ಅಂತ ನೋಡಲಿಕ್ಕೆ ನಾವು CT ಸ್ಕ್ಯಾನ್ ಆಫ್ ದಿ ಚೆಸ್ಟ್ ಅಥವಾ PET CT ಮಾಡಿಸ್ತೀವಿ. ಸೊ ಬೇಸಿಕಲಿ ಇನ್ವೆಸ್ಟಿಗೇಷನ್ಸ್ ಲೆಕ್ಕದಲ್ಲಿ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಇಮೇಜಿಂಗ್. ಅಂದರೆ
ರೇಡಿಯಾಲಜಿನಲ್ಲಿ ನಾವು ನೋಡಬೇಕಾಗಿರೋದು ಸಿ ಟಿ ಸ್ಕ್ಯಾನ್ ಆಫ್ ದಿ ಅಬ್ಡಮನ್ ಆ್ಯಂಡ್ ಪೆಲ್ವಿಸ್ ಆ್ಯಂಡ್ ಸಿ ಟಿ ಸ್ಕ್ಯಾನ್ ಆಫ್ ದಿ ಚೆಸ್ಟ್, MRI ಆ್ಯಂಡ್ ಕೆಲವೊಂದು ಕೇಸಸಲ್ಲಿ ಪೆಟ್ ಸಿ ಟಿ. ಇದನ್ನು ಬಿಟ್ಟು ಕೆಲವೊಂದು ಸಲ ಬ್ಲಡ್ ಟೆಸ್ಟ್, ಕೆಲವೊಂದು ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ. ಅದರಲ್ಲಿ ಟ್ಯೂಮರ್ ಮಾರ್ಕರ್ಸು ಕ್ಯಾನ್ಸರ್ ಆಫ್ ದಿ ಪ್ಯಾನ್ಕ್ರಿಯಾಸಿಗೆ ಸಂಬಂಧಪಟ್ಟಿದ್ದರಲ್ಲಿ 19-9 ಸೀರಮ್ನಲ್ಲಿ CA 19-9 ಅಂತ ಬರುತ್ತೆ. ಅದೊಂದು ಸಲ ನೋಡ್ತೀವಿ. ಮತ್ತು ಕೆಲವೊಂದು ಹೇಳಿದ್ನಲ್ಲ, ಸಾಲಿಡ್ ಟ್ಯೂಮರ್ಸು ವಿಚ್ ಆರ್ ವೆರಿ ರೇರ್, ದಟ್ ಈಸ್ ಕಾಲ್ಡ್ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಆ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸು ವಿಚ್ ಆರ್ ವೆರಿ ಸ್ಲೋ ಗ್ರೋಯಿಂಗ್ ಯೂಶಲಿ, ಅದನ್ನು ನಾವು ಅದನ್ನು ನೋಡೋಕ್ಕೆ ಕೆಲವೊಂದು ಬೇರೆ ಬ್ಲಡ್ ಟೆಸ್ಟ್ ಕೆಲವೊಂದು ಮಾಡಬೇಕಾಗಿ ಬರುತ್ತೆ. ಸೊ ದೀಸ್ ಆರ್ ಬೇಸಿಕಲಿ ದ ಬ್ಲಡ್ ಟೆಸ್ಟು ಮತ್ತು ಇಮೇಜಿಂಗ್ ಮಾಡೋದು. ಬೇಸಿಕಲಿ ಇದೆಲ್ಲ ಮಾಡೋಷ್ಟೊತ್ತಿಗೆ ನಮಗೆ ಪೇಷಂಟ್ ಜನರಲ್ ಕಂಡೀಷನ್ ಹೇಗಿದೆ ಅಂತ ನೋಡೋಕ್ಕೊಂದು ಐಡಿಯಾ ಬರುತ್ತೆ. ವೆದರ್ ದ ಪೇಷಂಟ್ ಈಸ್ ದ ಕಂಡೀಷನ್ ಈಸ್ ಆಪರೇಬಲ್ ಆರ್ ನಾಟ್ ಆಪರೇಬಲ್ ಅಂತ ನೋಡ್ತೀವಿ. ಈ ಆಪರೇಬಿಲಿಟಿ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅನ್ಫಾರ್ಚುನೇಟ್ಲಿ ಕ್ಯಾನ್ಸರ್ ಆಫ್ ದಿ ಪ್ಯಾನ್ಕ್ರಿಯಾಸ್ ನಾವೇನು ಹೇಳ್ತೀವಲ್ಲ, ಕ್ಯಾನ್ಸರ್ ಆಫ್ ದಿ ಹೆಡ್ ಆಫ್ ದಿ ಪ್ಯಾನ್ಕ್ರಿಯಾಸ್ ಆರ್ ಪೆರಿಯಾಂಪುಲರಿ ಅಂತ ಹೇಳ್ತೀವಿ. ಈ ಥರ ಕ್ಯಾನ್ಸರ್ಸು ಮತ್ತು ಇಂಪಾರ್ಟೆಂಟ್ಲಿ ಬಾಡಿ ಆಫ್ ದಿ ಪ್ಯಾನ್ಕ್ರಿಯಾಸು, ಅದರದ್ದು ಕ್ಯಾನ್ಸರ್ಸು, ದೀಸ್ ಆರ್ ಆಲ್ ಬೈ ದ ಟೈಮ್ ದೆ ಕಮ್ ಫಾರ್ ಟು ಸಿ ದ ಡಾಕ್ಟರ್, ಅದು ಯೂಶ್ವಲಿ ಅಡ್ವಾನ್ಸ್ ಸ್ಟೇಜ್ ಆಗೇ ಇರುತ್ತೆ. ಯಾಕೆ ಅಂದರೆ, ಆ್ಯಸ್ ನಾನು ಶುರುನಲ್ಲಿ ಹೇಳ್ದಂಗೆ, ಇದು ಪ್ಯಾನ್ಕ್ರಿಯಾಸ್ ಇರೋದು ಭಾಳ ಡೀಪಾಗಿರುತ್ತೆ. ಸ್ಟೊಮಕ್ ಅಂತ ಏನಿದೆಯೋ, ಅನ್ನದ ಚೀಲ ಇದೆಯೋ, ಅನ್ನದ ಚೀಲಕ್ಕಿಂತ ಡೀಪರ್ ಡೆಪ್ತಲ್ಲಿರುತ್ತೆ. ಮತ್ತು ಬೆನ್ನು ಮೂಳೆ ಇದೆಯಲ್ಲ, ಅದಕ್ಕಿಂತ ಮೇಲ್ಗಡೆ ಇರುತ್ತೆ. ಸೊ ಇಷ್ಟು ಡೀಪಾಗಿರೋ ಗ್ಲ್ಯಾಂಡನ್ನು ಅಥವಾ ಅದರಲ್ಲಿರೋ ಗಡ್ಡೆನ ನಾವು ಕೈಗೆ ಸಿಗೋದು, ಎಕ್ಸಾಮಿನೇಷನ್ ಮಾಡೋದ್ರ ಟೈಮಲ್ಲಿ ಸಿಗೋದು ಅಷ್ಟು ಈಸಿ ಅಲ್ಲ. ಹಾಗಿರೋದ್ರಿಂದ ಆ್ಯಂಡ್ ಪ್ರೆಸೆಂಟೇಷನ್ಸು ಭಾಳ ನಿಧಾನಕ್ಕಾಗತ್ತೆ. ಸೊ ಆಲ್ಮೋಸ್ಟ್ ಇವಾಗ 100 ಕೇಸಸ್ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ನೋಡಿದ್ರೆ ಆಲ್ಮೋಸ್ಟ್ 80 ಕೇಸಸ್ಸಲ್ಲಿ ಆಪ್ರೇಷನ್ ಮಾಡೋಕ್ಕೆ ರೆಡಿ ಆಗೋಲ್ಲ. ಅಥವಾ ಕೆಲವೊಂದು ಅಬೌಟ್ 20% ಆ್ಯಕ್ಚುಲಿ ಈಸ್ ಏನೇನು ಆಪರೇಬಲ್ ಸ್ಟೇಜ್ ಬಂದಿದ್ದ ಎಲ್ಲ ಕೇಸಸ್ ಬರೋದ್ರಲ್ಲಿ ಈಸಿಲಿ ಆಪ್ರೇಷನ್ ಮಾಡೋಕ್ಕೆ ಪರಿಸ್ಥಿತಿಲಿರೋದು 20% ಮಾತ್ರ. ಅನದರ್ 15-20% ಮೇ ಗೆಟ್ ಕನ್ವರ್ಟೆಡ್ ಟು ಆಪರೇಬಲ್ ಸ್ಟೇಟ್ ಆಫ್ಟರ್ chemotherapy. So this is basically what we see in tumors of the pancreas. There is a situation, ಅಸೆಸ್ಮೆಂಟ್ ಮಾಡೋ ಟೈಮಲ್ಲಿ, ಅಂದರೆ ನಾವು ಇಮೇಜಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಇದನ್ನು ನೋಡೋ ಟೈಮಲ್ಲಿ ನಾವು ಕೆಲವೊಂದು ಕೇಸಸ್ಸು ಕ್ಲಿಯರ್ ಕಟ್, ಹೇಳಿದ್ನಲ್ಲ 20% ಆಫ್ ದಿ ಕೇಸಸ್ ಆರ್ ಕ್ಲಿಯರ್ ಕಟ್ ಫಾರ್ ಸರ್ಜರಿ. ಅನದರ್ 40% ಪೇಷಂಟ್ಸಲ್ಲಿ ನಾವು ಕೆಲವೊಂದು ವಾಟ್ ವಿ ಕಾಲ್ ಬಾರ್ಡರ್ ಲೈನ್ ಆಪರೇಬಿಲಿಟಿ ಅಂತ ಇರುತ್ತೆ. ಬಾರ್ಡರ್ ಲೈನ್ ಆಪರೇಬಿಲಿಟಿ ಅಂದರೆ ಏನು? ನಾನು ನಿಮ್ಗೆ ಹೇಳಿದ್ನಲ್ಲ, ಇಂಪಾರ್ಟೆಂಟ್ ವೆಸಲ್ಸ್ ಆ್ಯಂಡ್ ದೇರ್ ರಿಲೇಷನ್ ಟು ದ ಪ್ಯಾನ್ಕ್ರಿಯಾಟಿಕ್ ಟ್ಯೂಮರ್, that will make the difference. So if the important vessels are just abutting, ಅಂದರೆ ಆರ್ಟ್ರಿ ಆ್ಯಂಡ್ ವೇನ್, ಸೊ ದೇ ಆರ್ ಜಸ್ಟ್ ಅಬಟಿಂಗ್ ಅಂದರೆ ಜಸ್ಟ್ ಟಚ್ ಮಾಡ್ತಾ ಇದೆ, ಜಾಸ್ತಿ ಒಳಗಡೆ ಹೋಗಿಲ್ಲ. ಅಥವಾ ಕೆಲವೊಂದು ಏರಿಯಾಸಲ್ಲಿ ಸ್ವಲ್ಪ ಟಚ್ ಆಗಿದೆ, ಒಳಗಡೆ ಹೋಗಿದೆ, ಬಟ್ ಅದು ಫುಲ್ಲಿ ಇನ್ಫಿಲ್ಟ್ರೇಟ್ ಮಾಡಿಲ್ಲ. ಆ ಥರ ಪರಿಸ್ಥಿತಿನಲ್ಲಿ ನಾವು ಕೀಮೊಥೆರಪಿ ಅಥವಾ ಆ್ಯಂಡ್ ಆರ್ ರೇಡಿಯೇಷನ್ನು ಕೊಟ್ಟು ಆ ಗಡ್ಡೆಯನ್ನು ಸ್ವಲ್ಪ ಕರಗಿಸಿದ್ರೆ ಈ ರಕ್ತನಾಳದಿಂದ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಸೊ ರಕ್ತನಾಳದಿಂದ ಸ್ವಲ್ಪ ಬಿಟ್ಕೊಂಡಾದಮೇಲೆ ಆಪ್ರೇಷನ್ಗೆ ರೆಡಿ ಆಗುತ್ತೆ. ಅಂದರೆ ದೋಸ್ ಕೇಸಸ್ ಕ್ಯಾನ್ ಬಿ ಆಪ್ರೇಟೆಡ್ ಆಫ್ಟರ್ ಕೀಮೊಥೆರಪಿ. ಸೊ ಕೆಲವೊಂದು ಕೇಸಸ್ಸಲ್ಲಿ ನಾವು ಫಸ್ಟು ಅಸೆಸ್ಮೆಂಟ್ ಆದಮೇಲೆ ಕೆಲವೊಂದು ಕೇಸಸ್ನ ನಾವು ಡೈರೆಕ್ಟಾಗಿ ಆಪ್ರೇಟ್ ಮಾಡ್ತೀವಿ. ಕೆಲವೊಂದು ಕೇಸಸ್ನ ನಾವು ಕೀಮೊಥೆರಪಿ ಮತ್ತು ರೇಡಿಯೇಷನ್ ಕೊಟ್ಟು ಅಟ್ಲೀಸ್ಟ್ ಒಂದು 6 to 8 ವೀಕ್ಸ್ ವೆಯ್ಟ್ ಮಾಡಿ ಆಮೇಲೆ ಆಪ್ರೇಷನ್ ಮಾಡ್ತೀವಿ. ಯೂಶಲಿ ದಿಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ operations, I mean the types of presentations that come. So that is how we go about.